ಪ್ರೀತಿಯ ಕನ್ನಡಿಗರಿಗೆ ನಮೋ ನಮಃ. ಬಂಧುಗಳೇ, ಇವತ್ತು ನಾನು ದೀಪನ ಸ್ಟುಡಿಯೋಸ್ನಲ್ಲಿ ಒಂದು ಮ್ಯಾಜಿಕಲ್ ಮಂತ್ರದ ಬಗ್ಗೆ ಕೆಲವೊಂದು ಡೀಟೇಲ್ಸ್ ನಮಗೆ ಮಾಹಿತಿ ಕೂಡ ಸಿಕ್ಕಿರೋದ್ರಿಂದ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡೋಣ ಅಂತಾನೆ ಆ ಸುದ್ದಿಯನ್ನ ಇವತ್ತು ದೀಪನ ಸ್ಟುಡಿಯೋಸ್ ನಲ್ಲಿ ಹೇಳೋದಕ್ಕೆ ಮುಂದಾಗಿದ್ದೀವಿ. ಸ್ನೇಹಿತರೆ, ಒಂದು ಮಂತ್ರ ಸಾಕಂತೆ ನಾವು ಮಾಡಿರೋ ಸಾಲ ಎಲ್ಲ ತೀರೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟಕ್ಕೂ ಆ ಮಂತ್ರ ಯಾವುದು? ಸ್ನೇಹಿತರೆ, ನಾವು ಒಂದು ವೇಳೆ ಲೋನ್ ತೆಗೆದುಕೊಂಡಿದ್ರೆ ನಾವು ಲೋನ್ ತೀರ್ಸಕ್ಕಾಗಲಿಲ್ಲ ಅಂದ್ರೆ ಈ ಗುಪ್ತ ರಹಸ್ಯ ಮಂತ್ರದ ಪ್ರಯೋಗಕ್ಕೆ ನಾವು ಹೋಗ್ಬೇಕಾಯ್ತು. ಒಂದ್ ವೇಳೆ ಹೋಗಿ ಆ ಮಂತ್ರದ ಪ್ರಕಾರ ನಾವು ಮಾಡಿದ್ರೆ ಸಾಲ ತೀರುತ್ತೆ ಅಂತಾನು ಹೇಳಿದ್ದಾರೆ. ಹಾಗಾದ್ರೆ ನಾವು ಮಾಡಿರೋ ಸಾಲ ತೀರ್ಸೋದು ಹೇಗೆ? ಆ ಮಂತ್ರ ಅದು ಯಾವುದು? ಮಂತ್ರನ ಜಪಿಸಿದ್ರೆ ಸಾಲ ತೀರುತ್ತೆ, ಅದ್ರ ಬಗ್ಗೆ ತಿಳಿಯೋಣ. ಅದು ಹೇಗ್ ಮಾಡೋದು, ಹೇಗೆ, ಏನು ಅನ್ನೋದನ್ನ ಇವತ್ತಿನ ನಾವು ದೀಪನ ಸ್ಟುಡಿಯೋಸ್ ನಲ್ಲಿ ತಿಳಿಸ್ತಾ ಹೋಗ್ತೀವಿ. ಸ್ನೇಹಿತರೆ, ಒಂದು ಮಂತ್ರ ಸಾಕಂತೆ ಸಾಲ ತೀರ್ಸೋಕೆ. ಆ ಮಂತ್ರ ಹೇಳಿದ್ರೆ ಕೇವಲ 30 ದಿನಗಳಲ್ಲಿ ಸಾಲ ತೀರುತ್ತೆ ಅನ್ನೋ ಕುತೂಹಲಕಾರಿ ಹಾಗೂ ರಹಸ್ಯ ಮಾಹಿತಿ ನಾವು ತಿಳಿಸ್ಕೊಡ್ತೀವಿ. ನಾವು ಕೂಡ ಅದನ್ನೇ ಓದ್ತಾ ಹೇಳ್ತಾ ಇದ್ದೀವಿ. ಕಾಲ ಭೈರವ ಅಂದ್ರೆ ಶಿವನ ಸ್ವರೂಪ. 64 ಭೈರವ ರೂಪದಲ್ಲಿ ಕಾಲ ಭೈರವನೇ ಪ್ರಮುಖವಾದವನು. ಕಾಲ ಅಂದ್ರೆ ಸಮಯ ಸೂಚಿಸೋನು ಅಂತ ಅರ್ಥ. ಭೈರವನ ಪೂಜೆ ಮಾಡೋದ್ರಿಂದ ಏನು ಪ್ರಯೋಜನ ಅನ್ನೋದ್ರ ಬಗ್ಗೆ ತಿಳಿಯೋಣ. ಒಂದು ಕೈಯಲ್ಲಿ ತ್ರಿಶೂಲ, ಮತ್ತೊಂದು ಕೈಯಲ್ಲಿ ಭಿಕ್ಷಾ ಪಾತ್ರೆ ಇಟ್ಕೊಂಡಿರೋ ಕಾಲಭೈರವ ಕಪ್ಪು ನಾಯಿಗಳನ್ನ ತನ್ನ ವಾಹನವನ್ನಾಗಿ ಮಾಡ್ಕೊಂಡಿರ್ತಾನೆ. ಇಂತಹ ಕಾಲಭೈರವನ್ನ ಪೂಜಿಸೋದ್ರಿಂದ ಜೀವನದಲ್ಲಿ ನಿಮ್ ಸಮಯ ಸರಿಯಾಗಿಲ್ಲ ಅಂದ್ರೆ ಕಾಲಭೈರವನ ಕೃಪೆಯಿಂದ ನಿಮ್ಮ ಸಹಾಯ, ನಿಮ್ಮ ಸಮಯ ಉತ್ತಮವಾಗುತ್ತೆ ಅನ್ನೋ ಒಂದು ಬೆಳಕಿದೆ, ಅಂಧಕಾರ ಇದೆ. ಹಿಡಿದ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ ಅನ್ನೋ ನಂಬಿಕೆ, ಹೊಸ ಹೊಸ ಅವಕಾಶಗಳು ಹುಡ್ಕೊಂಡು ಬರ್ತವೆ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಹೊಂದ್ತೀರಿ, ಆರ್ಥಿಕ ಪರಿಸ್ಥಿತಿ ಉತ್ತಮವಾಗುತ್ತೆ. ಹಾಗೆ ಶನಿವಾರದ ದಿನ ಕಾಲಭೈರವನ ಪೂಜೆ ಮಾಡೋದ್ರಿಂದ ಶನಿ ಕಾಟ ಕೂಡ ಕಡಿಮೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ನಿಮ್ಗೆ ಶತ್ರುಬಾಧೆ, ಜೀವ ಭಯ ಏನಾದ್ರೂ ಇದ್ರೆ ನೀವು ಕಾಲಭೈರವನನ್ನ ಆರಾಧಿಸುವುದು ಸೂಕ್ತ ಆಗುತ್ತೆ. ಇದರಿಂದ ನಿಮ್ಗೆ ಧೈರ್ಯ ಬರುತ್ತೆ ಮತ್ತು ನಿಮ್ಮ ಮನಸ್ಸಿನಲ್ಲಿರೋ ಕೆಟ್ಟ ನಕಾರಾತ್ಮಕ ಶಕ್ತಿಗಳು ಅಂದ್ರೆ ಇಲ್ಲ ಸಲ್ಲದ ಆಲೋಚನೆಗಳು ದೂರವಾಗ್ತವೆ ಅನ್ನೋ ಒಂದು ಇದಿದೆ. ಶತ್ರುಬಾಧೆ, ಜೀವ ಭಯ ಎಲ್ಲ ಕಡಿಮೆ ಆಗುತ್ತೆ. ಸಾಲ ಮಾಡ್ಕೊಂಡಿದ್ರೆ ಅದನ್ನ ತೀರ್ಸೋಕಾಗದೆ ಒದ್ದಾಡ್ತಾ ಇದ್ರೆ ಕಾಲಭೈರವನ ಪೂಜೆ ಮಾಡಿದ್ರೆ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ ಅಂತ ಹೇಳ್ತಿದ್ದಾರೆ. ಕಾಲಭೈರವನಿಗೆ ಸಂಬಂಧಿಸಿದ ಸ್ತೋತ್ರವನ್ನ ಪ್ರತಿದಿನ ಪಠಿಸುವುದು ಅಥವಾ ಆಲಿಸುವುದು ಕೂಡ ಉತ್ತಮ. ಇದನ್ನ ಕೇಳೋದ್ರಿಂದ ಸಕಲ ಪಾಪಗಳು ನಾಶವಾಗುತ್ತೆ. ಕಾಲಭೈರವನ ಕೃಪೆ ಸದಾ ಕಾಲ ನಿಮ್ಮ ಮೇಲೆ ಇರುತ್ತೆ. ಈಗ ನಾವು ಹೇಳುವ ಮಂತ್ರವನ್ನ ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ. ಈ ಮಂತ್ರವನ್ನ ಹೇಳಿದ್ರೆ ಯಾವುದೇ ರೀತಿಯ ಸಮಸ್ಯೆ ಇಂದ ನೀವು ದೂರ ಬರಬಹುದು ಅನ್ನೋ ಒಂದು ಅಚ್ಚರಿಯಾಗಿದೆ. ಈ ಮಂತ್ರವನ್ನ ಒಂದು ಬಾರಿ ನೀವು ಪಠಿಸಿದರೆ ಸಾಕು, ನಿಮ್ಮ ಕಷ್ಟವೆಲ್ಲ ದೂರವಾಗುತ್ತೆ, ನಿಮ್ಮ ಜೀವನ ಬದಲಾಗುತ್ತೆ. 100ಕ್ಕೆ 100 ಸತ್ಯ. ಸ್ನೇಹಿತರೆ, ನೀವು ಇಲ್ಲಿವರೆಗೂ ಈ ಮಂತ್ರವನ್ನ ಎಲ್ಲಿಯೂ ಕೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದೊಂದು ರೀತಿ ಶಕ್ತಿಶಾಲಿಯಾದ ಮಂತ್ರ. ಈ ಮಂತ್ರವನ್ನ ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಹಾಗೇನೆ ಅದಕ್ಕೆ ಅರಿಶಿಣ, ಕುಂಕುಮ ಹಾಕಿ ಪೂಜೆ ಮಾಡಬೇಕು. ಮುಖ್ಯವಾಗಿ ಸ್ನೇಹಿತರೆ, ಬರೆದಿಟ್ಕೊಂಡಿರುವಂತಹ ಪುಸ್ತಕ, ಮಂತ್ರವನ್ನು ಬರೆದಿಟ್ಕೊಂಡಿರುವಂತಹ ಪುಸ್ತಕಕ್ಕೆ ಅರಿಶಿಣ, ಕುಂಕುಮ ಹಾಕಿ ಪೂಜೆ ಮಾಡಬೇಕು. ನಂತರ ಒಂದು ಹೂವಿನಿಟ್ಟು ಭಕ್ತಿಯಿಂದ ಪೂಜೆ ಮಾಡಿದ ನಂತರ ಈ ಮಂತ್ರನ ಹೇಳೋದಕ್ಕೆ ಶುರು ಮಾಡಬೇಕು. ಆದ್ರೆ ಈ ಮಂತ್ರ ಜಪ ಮಾಡೋದಕ್ಕೆ ಕೆಲ ನಿಯಮಗಳಿದೆ. ಮೊದಲನೇದಾಗಿ ಸ್ನಾನ ಮಾಡಿ ಮಡಿಯಾಗಿರ್ಬೇಕು. ಪ್ರತಿದಿನ ಒಂದೇ ಜಾಗದಲ್ಲಿ ಕೂತು ಈ ಮಂತ್ರವನ್ನು ಜಪ ಮಾಡಬೇಕು. ಬೇರೆ ಬೇರೆ ಜಾಗಗಳಲ್ಲಿ ಈ ಮಂತ್ರ ಹೇಳೋದು ತಪ್ಪು. ಮಂತ್ರ ಹೀಗಿದೆ: ಓಂ ನಮೋ ಭಗವತೆ ಸ್ವರ್ಣ ಕರ್ಷಣಾಯ ಧನ ಧಾನ್ಯಂ ವೃದ್ಧಿಕರಾಯ ಶೀಘ್ರ ಧನ ಧಾನ್ಯಂ ಸ್ವರ್ಣಂ ದೇಹಿ ದೇಹಿ ವ್ಯಸ್ಯ ವ್ಯಸ್ಯ ಕುರು ಕುರು ಸ್ವಾಹ. ಶಿಕ್ಷಕರೇ, ಆ ಮಂತ್ರವನ್ನ ಇನ್ನೊಮ್ಮೆ ಹೇಳ್ತೀನಿ, ದಯವಿಟ್ಟು ಒಂದು ನೋಟ್ ಮಾಡ್ಕೊಳ್ಳಿ. ಓಂ ನಮೋ ಭಗವತೆ ಸ್ವರ್ಣಕರ್ಷಣಾಯ ಧನಧಾನ್ಯಂ ವೃದ್ಧಿಕರಾಯ ಶೀಘ್ರ ಧನಧಾನ್ಯಂ ಸ್ವರ್ಣಂ ದೇಹಿ ದೇಹಿ ವ್ಯಸ್ಯ ವ್ಯಸ್ಯ ಕುರು ಕುರು ಸ್ವಾಹ. ಇದು ಅತ್ಯಂತ ವಿಶೇಷವಾದ ಶಕ್ತಿಶಾಲಿ ಮಂತ್ರ.
ಇದಕ್ಕೆ ವಿಶೇಷವಾದ ಶಕ್ತಿ ಕೂಡ ಇದೆ. ಈ ಮಂತ್ರನ ಯಾರು ಬೇಕಾದರೂ ಪಠಿಸಬಹುದು. ಈ ಮಂತ್ರ ಪಠಣೆಗೆ ಲಿಂಗ ಭೇದವಿಲ್ಲ. ಹೆಣ್ಮಕ್ಳು ಗಂಡು ಮಕ್ಕಳು ಯಾರೇ ಆಗಲಿ ಈ ಮಂತ್ರನ ಪಠಿಸಬಹುದು. ನಿಮ್ಮ ಯಾವ ಕೋರಿಕೆ ಈಡೇರಬೇಕು ಅನ್ಕೊಂಡಿದ್ದೀರೋ ಅದನ್ನ ನೆನಪಿಸ್ಕೊಳ್ಬೇಕು. ಅದನ್ನ ನೆನಪಿಸಿಕೊಂಡು ಈ ಮಂತ್ರವನ್ನು ಪಠಿಸಿದೆ ವಿಶೇಷವಾಗಿ 24 ಗಂಟೆ ಒಳಗಡೆ ಸಮಸ್ಯೆ ಪರಿಹಾರಕ್ಕೆ ಯಾವುದಾದ್ರೂ ದಾರಿ ಸಿಕ್ಕೇ ಸಿಗುತ್ತೆ. ಆದ್ರೆ ಈ ಮಂತ್ರವನ್ನು ಪಠಿಸಲು ಸೂಕ್ತ ವಾರಗಳು ನೆನಪಿಟ್ಟುಕೊಳ್ಳಿ. ಸೋಮವಾರ, ಶುಕ್ರವಾರ ಮತ್ತು ಗುರುವಾರ ಇದನ್ನು ಪಠಿಸುವುದು ಸೂಕ್ತ. ಇದನ್ನು ಬೆಳಿಗ್ಗೆ ಆದ್ರೂ ಸರಿ, ಸಂಜೆ ಆದ್ರೂ ಸರಿ. ಪೂಜೆ ಮಾಡಿದ ನಂತರ ವಿಶೇಷವಾದ ಕಾಲ ಭೈರವನ ಮಂತ್ರವನ್ನ ಪಠಿಸಬೇಕು. ಧ್ಯಾನವನ್ನ ಮಾಡಬೇಕು. ಈ ಶಕ್ತಿಶಾಲಿ ಮಂತ್ರವನ್ನ ಶ್ರದ್ಧಾ ಭಕ್ತಿಯಿಂದ ಪಠಿಸಿದ್ರೆ ಕಾಲ ಭೈರವನ ಕೃಪೆಯಿಂದ ನಿಮಗೆ ಒಳ್ಳೆಯ ಫಲ ಸಿಕ್ಕೇ ಸಿಗುತ್ತೆ. ಈ ಕಾಲ ಭೈರವನ ಮಂತ್ರವನ್ನ ಮರದ ಪೀಠದ ಮೇಲೆ ಪೂರ್ಣಾಭಿಮುಖವಾಗಿ ಕೂತ್ಕೊಂಡು 108 ದಿನ ಬಾರಿ ಜಪಿಸಿ ನಿಮ್ಮ ಕೆಲಸಗಳಿಗೆ ಹೊರಡಬೇಕು. ಇದು ಖಂಡಿತ ನಿಮ್ಮ ಜೀವನದಲ್ಲಿ ಪ್ರಗತಿಯ ಭರವಸೆ ಹಾಗೂ ಸಂಕಷ್ಟಗಳಿಂದ ಪಾರಾಗೋಕೆ ಸಹಕಾರ ನೀಡುವುದು ಖಂಡಿತ ನಿಶ್ಚಿತ. ಈ ಮಂತ್ರಕ್ಕೆ ನಿಮ್ಮ ಜೀವನದಲ್ಲಿ ಸಾಲ ಬಾಧೆ ನಿವಾರಿಸೋ, ಆರ್ಥಿಕವಾಗಿ ನಿಮ್ಮನ್ನ ಸದೃಢವನ್ನಾಗಿ ಮಾಡೋ ಸಾಮರ್ಥ್ಯ ಇರೋದ್ರಿಂದ ಇದನ್ನ ಸ್ವರ್ಣ ಕೃಷ್ಣಾಣ ಭೈರವ ಮಂತ್ರ ಅಂತ ಕರೆಯುತ್ತಾರೆ. ಓಂ ಶ್ರೀಂ ಹ್ರೀಂ ಕ್ಲೀಂ ಓಂ ನಮೋ ಭಗವತೆ ಸ್ವರ್ಣಕರ್ಷಾಣ ಭೈರವಾಯ ಹಿರಣ್ಯಂ ದಾಪಯ ದಾಪಯ ಶ್ರೀಂ ಹ್ರೀಂ ಕ್ಲೀಂ ಸ್ವಾಹ. ನಮ್ಮ ಎಲ್ಲ ಕಷ್ಟಗಳು ತೊಲಗಬೇಕು. ಜೀವನದಲ್ಲಿ 4 ಜನರ ಹಾಗೆ ಸ್ವಲ್ಪವಾದ ಸುಖ, ಶಾಂತಿ, ನೆಮ್ಮದಿಯಿಂದ ಬರಬೇಕು ಅನ್ನೋ ಆಸೆ ಇರೋರು ನಾವು ಈ ನಿಯಮಗಳನ್ನ ಪಾಲನೆ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಮಂತ್ರವನ್ನ ಹೇಳ್ಕೋಬೇಕು. ಕೈ ಕಾಲು ಮುಖವನ್ನ ತೊಳೆದು ಸ್ನಾನವನ್ನ ಮಾಡಿಕೊಂಡು ಮನೆಯಲ್ಲಿ ಯಾವ ಜಾಗ ಚೆನ್ನಾಗಿ ನಿಶ್ಶಬ್ದವಾಗಿರುತ್ತೋ ಅಲ್ಲಿ ಹೋಗಿ ಕೂತ್ಕೋಬೇಕು. ನಂತರ ಕಾಲ ಭೈರವೇಶ್ವರನ ಸ್ವಾಮಿಯನ್ನ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಳ್ಳಬೇಕು. ಆಮೇಲೆ ಈ ಮಂತ್ರವನ್ನ 21 ಬಾರಿ ಹೇಳ್ಕೊಬೇಕು. ಕಾಲ ಭೈರವನ ಈ ಶಕ್ತಿಶಾಲಿ ಸ್ವರ್ಣಕರ್ಷಾಣ ಮಂತ್ರದಿಂದ ನಿಮಗಿರೋ ಆರೋಗ್ಯ ಸಮಸ್ಯೆ, ಹಣದ ಸಮಸ್ಯೆ, ಆರ್ಥಿಕ ಸಮಸ್ಯೆ ಮತ್ತು ಇನ್ಯಾವುದೇ ಸಮಸ್ಯೆಗಳಿದ್ರೂ ಮುಕ್ತಿಯನ್ನ ಪಡೆದುಕೊಳ್ಬಹುದು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ದುಷ್ಟ ಶಕ್ತಿಗಳು ವಾಸವಾಗಿದ್ದಾವೆ ಅನಿಸಿದ್ರೆ ಈ ಮಂತ್ರವನ್ನ ಜಪಿಸಿದ್ರೆ ಸಾಕು, ಎಲ್ಲ ದುಷ್ಟ ಶಕ್ತಿಗಳು ಮನೆಯಿಂದ ಹೊರಹೋಗುತ್ತೆ. ಅದೇ ರೀತಿ ಭೈರವ ದೀಪ ಹಚ್ಚುವುದರಿಂದ ಮನೆಯಲ್ಲಿರುವ ಸಕಲ ಕಷ್ಟಗಳು ನಿವಾರಣೆಯಾಗುತ್ತವೆ. ಇದನ್ನ ಹೇಗೆ ಮಾಡೋದು ಅಂದ್ರೆ, ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿಕೊಳ್ಬೇಕು. ಆ ತಟ್ಟೆಯ ಸುತ್ತ ಗಂಧವನ್ನು ಹಚ್ಚಬೇಕು, ಕುಂಕುಮವನ್ನು ಹಚ್ಚಬೇಕು. ನಂತರ ತೆಂಗಿನಕಾಯಿಯನ್ನ 2 ಓಳು ಮಾಡಿಕೊಂಡು ಅಕ್ಕಿ ತಟ್ಟೆಯಲ್ಲಿ ಇಡಬೇಕು. ಇದಕ್ಕೂ ಕೂಡ ಗಂಧವನ್ನು ಹಚ್ಚಿ ದೀಪದ ಎಣ್ಣೆಯನ್ನ ಹಾಕಬೇಕು. ನಂತರ ಬತ್ತಿಯನ್ನು ಅದರೊಳಗೆ ಹಾಕಿ ದೀಪವನ್ನ ಹಚ್ಚಬೇಕು. ಈ ರೀತಿಯಾಗಿ ಭೈರವ ದೀಪವನ್ನು ನೀವು ಅಕ್ಕಿ ತಟ್ಟೆಯಲ್ಲಿ ತೆಂಗಿನಕಾಯಿ ಮೇಲೆ ದೀಪವನ್ನು ಹಚ್ಚಿ ನಿಮ್ಮ ಮನೆಯಲ್ಲಿ ಇಟ್ಟರೆ ಮನೆಯಲ್ಲಿರುವ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗುತ್ತದೆ. ನೀವು ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ಚಮತ್ಕಾರ ನಡೆಯುತ್ತೆ. ನಿಮ್ಮ ಮನೆಯಲ್ಲಿರೋ ಪ್ರತಿಯೊಂದು ಸಮಸ್ಯೆಗಳು, ಜಗಳ, ಕಿರಿಕಿರಿ, ಆರೋಗ್ಯ ಸಮಸ್ಯೆಗಳು, ಶತ್ರುಗಳ ಸಮಸ್ಯೆ ಇದ್ರೆ ಈ ದೀಪಾರಾಧನೆಯಿಂದ ಖಂಡಿತವಾಗ್ಲೂ ಪರಿಹಾರ ಕಂಡುಕೊಳ್ಳಬಹುದು. ವೀಕ್ಷಕರೇ, ಈ ಮಾಹಿತಿ ನಿಮಗೆ ನಿಜವಾಗ್ಲೂ ಸೂಕ್ತವಾಗುತ್ತೆ. ನಾವು ಹೇಳಿರೋದನ್ನ ತಪ್ಪಿಸಿದ್ರೆ ಮಾಡಿದ್ರೆ ನೀವು ಖಂಡಿತವಾಗ್ಲೂ ಸಾಲದಿಂದ, ಕೆಟ್ಟ ದುಷ್ಟ ಶಕ್ತಿಗಳಿಂದ ಮನೆಯಲ್ಲಿ ನೆಮ್ಮದಿಯನ್ನ ಹುಡ್ಕೊಬಹುದು. ಅವೆಲ್ಲವನ್ನು ತೊಲಗಿಸಬಹುದು. ಹಚ್ಚಬೇಕು. ಜಗಳ, ಕಿರಿಕಿರಿ, ಆರೋಗ್ಯ ಸಮಸ್ಯೆಗಳ, ಶತ್ರುಗಳ ಸಮಸ್ಯೆಯಿಂದ ನೀವು ದೂರ ಹೋಗಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ದೀಪನ ಸ್ಟುಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳಿದ್ರೆ ತಿಳಿಸಿ. ಇದರಲ್ಲಿ ಕೆಲವೊಂದು ಮಂತ್ರ ಸ್ತೋತ್ರಗಳು ಹೇಳೋ ರೀತಿಯಲ್ಲಿ ತಪ್ಪಾಗಿದೆ, ದಯವಿಟ್ಟು ಕ್ಷಮೆ ಇರಲಿ.